ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ವಿಜ್ಞಾನ ಹಾಗೂ ಕಾಮರ್ಸ್ ಪ್ರವೇಶಕ್ಕೆ ನೀಟ್ ಹಾಗೂ ಸಿಇಟಿನಂತೆ ಪಿಯುಸಿ ಪ್ರವೇಶಕ್ಕೆ ಸರ್ಕಾರಿ ಕೋಟಾದ 50% ಸೀಟ್ಗಳನ್ನು ರೋಸ್ಟರ್ನಂತೆ ಕೌನ್ಸಿಲಿಂಗ್ ಮೂಲಕ ಆಯಾ ಜಿಲ್ಲಾ ಪದವಿ ಪೂರ್ವ ಉಪನಿರ್ದೇಶಕರಿಂದ ಹಂಚಿಕೆ ಮಾಡುವಂತೆ ಕರ್ನಾಟಕ ರಾಜ್ಯ ಡಾ. ಬಿ.ಆರ್. ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತು ವತಿಯಿಂದ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಸಾಮಾಜಿಕ ನ್ಯಾಯಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಮಾನ ಶೈಕ್ಷಣಿಕ ಅವಕಾಶ ನೀಡಲು ಸರ್ಕಾರ ಬದ್ಧತೆಯನ್ನು ತೋರಿಸಬೇಕೆಂದು ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಬಿಪಿ ತಿಪ್ಪೇಸ್ವಾಮಿ ಅವರು ಸರ್ಕಾರಕ್ಕೆ ಆಗ್ರಹ ನೀಡಿದರು. ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತಿನ ಬೇಡಿಕೆಗಳು: ಯಾವುದೇ ಕಾರಣಕ್ಕೂ ಖಾಸಗಿ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟಾದ ಸೀಟ್ಗಳ ಹಂಚಿಕೆ ಮತ್ತು ಪ್ರವೇಶ ನೀಡಿಕೆಯನ್ನ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗೆ ನೀಡಬಾರದು. ಈಗಾಗಲೇ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದಡಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸುವ ಮೂಲಕ ಸರ್ಕಾರಿ ಕೋಟಾದಡಿಯಲ್ಲಿ ಆಯ್ಕೆಯಾಗಿರುವ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಶುಲ್ಕ ರೂಪಾಯಿ 3,132, ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ 736 ಶುಲ್ಕವೆಂದು ನೋಟಿಸ್ ಬೋರ್ಡ್ಗಳಲ್ಲಿ ಪ್ರಕಟಿಸುವಂತೆ ನೋಡಿಕೊಳ್ಳಬೇಕು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸರ್ಕಾರವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ರೂಪಾಯಿ 255 ಶುಲ್ಕವನ್ನು ನಿಗದಿಪಡಿಸಿದೆ. ಆದರೆ ಬಹುತೇಕ ಸರ್ಕಾರಿ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಾಲೇಜು ಅಭಿವೃದ್ಧಿ ಶುಲ್ಕ ಕಡ್ಡಾಯವೆಂದು ರೂಪಾಯಿ 1200ಕ್ಕಿಂತಲೂ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡುತ್ತಿದ್ದು, ಇದನ್ನು ತಡೆದು ಈಗಾಗಲೇ ಪಾವತಿಸಿರುವ ಮಹಿಳಾ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಹಿಂದಿರುಗಿಸಬೇಕು ಎಂದು ಒತ್ತಾಯ ಮಾಡಿದರು. ಸ್ಪಷ್ಟವಾಗಿ ಒಂದು ತೀರ್ಮಾನವನ್ನು ಮಾಡಿ, ಏನು ತೀರ್ಮಾನ ಮಾಡಿದೆ ಅಂತಂದ್ರೆ, ಯಾವುದೇ ಖಾಸಗಿ ಕಾಲೇಜುಗಳಲ್ಲಿ 50% ಮ್ಯಾನೇಜ್ಮೆಂಟು, ಇನ್ನು 50% ಸರ್ಕಾರಿ ಕೋಟಾಗಳು, 50% ಸೀಟುಗಳನ್ನು ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕನೇ ಹಂಚಬೇಕು ಅಂತ ಸರ್ಕಾರ ಈ ವರ್ಷ ಕಟ್ಟುನಿಟ್ಟಾಗಿ ಕಾನೂನು ಮಾಡಿದ್ದಲ್ಲದೆ ಏನೇನು ಮಾಡಿದೆ ಅಂತಂದ್ರೆ, ಆ ಸರ್ಕಾರಿ ಕೋಟಾದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಟಿಸ್ ಬೋರ್ಡಲ್ಲಿ ಪ್ರಕಟಿಸಬೇಕು ಮತ್ತು ಅದಕ್ಕೆ ಆಯಾ ಜಿಲ್ಲಾ ಉಪನಿರ್ದೇಶಕರಿಂದ ಅನುಮೋದನೆ ಪಡಿಬೇಕು ಅಂತ ಹೇಳಿದೆ. ಆದರೆ ಇದು ಸರ್ಕಾರದ ವೈಫಲ್ಯ ಎಲ್ಲಿದೆ ಅಂತಂದ್ರೆ, ನಾನು ಈ ಹತ್ರ ಯಾಕೆ ಹೊಲಿಸಿದೀನಿ ಅಂತಂದ್ರೆ, ಇಷ್ಟೊಂದು ಓದ್ಕೊಂಡು ಕೂಡ ಹೇಳಕ್ಕಾಗದಿರ್ತಕ್ಕಂಥ ಒಂದು ಹೆಣ್ಣುಮಗಳು ಒಂದು ಪ್ರತಿಷ್ಠಿತ ಸರ್ಕಾರಿ ಖಾಸಗಿ ಕಾಲೇಜಲ್ಲಿ ಹೋಗಿ ಸರ್ಕಾರದಿಂದ ಕಾನೂನು ಇದೆ ಅಂತ ಕೇಳಕ್ ಸಾಧ್ಯನೇ ಇಲ್ಲದಿರುವಂತ ಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ಮನೆ ಮನೆಗೆ ಈ ವಿಚಾರವನ್ನು ಪ್ರಚಾರ ಮಾಡಬೇಕಿತ್ತು. ಈಗ ಯಾವುದೇ ಪ್ರತಿಷ್ಠಿತ ಕಾಲೇಜುಗಳಲ್ಲಿ 50% ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಅಂತೇಳಿ ಅದನ್ನ ಸರ್ಕಾರ ಪ್ರಚಾರ ಮಾಡಿಲ್ಲ, ಕಾನೂನು ಮಾಡಿಲ್ಲ. ಆಳೆನಲ್ಲಿದೆ, ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಆಳೆನಲ್ಲಿರೋದ್ರಿಂದ ಖಾಸಗಿ ಕಾಲೇಜುಗಳು ಕೇಳಿದ್ರೆ ಏನ್ ಹೇಳ್ತಾರೆ, ನಾವು JEE ಟ್ರೈನಿಂಗ್ ಕೊಡ್ತೀವಿ, ಮೆಡಿಕಲ್ ಟ್ರೈನಿಂಗ್ ಕೊಡ್ತಾ ಇದೀವಿ, ಹಾಗಾಗಿ ಹೆಚ್ಚು ಶುಲ್ಕ ವಸೂಲಿ ಮಾಡ್ಕೊಂತಿದ್ದೀವಿ ಅಂತ. ಯಾವುದೇ ಖಾಸಗಿ ಕಾಲೇಜಿನ ಉದ್ದೇಶ JEE ಟ್ರೈನಿಂಗ್ ಕೊಡತಕ್ಕಂಥದ್ದು, ಮೆಡಿಕಲ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದಲ್ಲ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನು ಫಿಕ್ಸ್ ಮಾಡಿದೆ, PCM ಅಂದ್ರೆ 4, ಕಾಮರ್ಸ್ ಅಂದ್ರೆ HBA, ಆರ್ಟ್ಸ್ ಅಂದ್ರೆ HEPS ಅಂತ ಆ ವಸ್ತು ವಿಷಯಗಳನ್ನ ಬೋಧನೆ ಮಾಡತಕ್ಕಂಥದ್ದು ಪದವಿ ಪೂರ್ವ ಕಾಲೇಜಿನ ಕೆಲಸ. ಅವರು JEE ಓದ್ಕೊಂತನೋ ಮೆಡಿಕಲ್ ಓದ್ಕೊಂತನೋ ಅವ್ರ ಖಾಸಗಿ ವಿಚಾರ ಅದು. ಅದನ್ನು ಬೋಧನೆ ಮಾಡತಕ್ಕಂಥದ್ದು ಆ ಕೆಲಸ ಅಲ್ಲ. ದುಡ್ಡಲ್ಲಿ ನಡೆಸ್ತಿಲ್ಲ ಪದವಿ ಪೂರ್ವ ಕಾಲೇಜುಗಳು. ಈ ನೆಪವೊಡ್ಡಿ ಸಾರ್ವಜನಿಕರಿಗೆ ಸೀಟನ್ನು ಕೊಡದಲ್ಲೇ ವಂಚಿಸ್ತಾ ಇದ್ದಾರೆ. ಹಾಗಾಗಿ ತವದಾವಟೆಗೆ ಮಾಡಿ ಈ ನಮ್ಮ ಬೇಡಿಕೆಯನ್ನ ಪರಿಗಣಿಸೋದ್ರ ಜೊತೆಗೆ ಜಿಲ್ಲಾ ಉಪನಿರ್ದೇಶಕರಿಗೆ ಒಂದು ಮಾರ್ಗದರ್ಶನ ಏನು ಕೊಡ್ಬೇಕಂದ್ರೆ, ನಮ್ಮ ಜಿಲ್ಲಾ ಉಪನಿರ್ದೇಶಕರಿಗೆ ಸರ್ಕಾರದ ನಿಯಮ ಏನಿದೆ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿ ಅಂತೇಳಿ ನೋಟಿಸ್ ಬೋರ್ಡಲ್ಲಿ ಆ ಸೀಟ್ ಅನೌನ್ಸ್ ಮಾಡಿ ಸರ್ಕಾರ ಫಿಕ್ಸ್ ಮಾಡಿದೆ. 3,217 ರೂಪಾಯಿ ಜನರಲ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಶುಲ್ಕ, SC/ST ವಿದ್ಯಾರ್ಥಿಗಳಿಗೆ 725 ರೂಪಾಯಿ, SC/ST ಮತ್ತು ವರ್ಗ 1 ವಿದ್ಯಾರ್ಥಿಗಳಿಗೆ ಅಂತ ಅಷ್ಟೇ ಶುಲ್ಕ ಸರ್ಕಾರಿ ಕೋಟಾದಲ್ಲಿ ಆಯ್ಕೆ ಆಗ್ತಕ್ಕಂಥವ್ರಿಗೆ. ಅದನ್ನು ಮೀರಿ ಶಾಲಾಭಿವೃದ್ಧಿ ಶುಲ್ಕ ಅಂತ ಏನಾದ್ರು ನಾವು ತಗೊಳ್ಳೋದಾದ್ರೆ 3,000 ಮೀರಂಗಿಲ್ಲ. PU ಬೋರ್ಡಿನ ಗೈಡ್ಲೈನ್ ಪ್ರಕಾರ 3,000 ರೂಪಾಯಿಗಿಂತ ಹೆಚ್ಚು ಶಾಲಾಭಿವೃದ್ಧಿ ಶುಲ್ಕ ತಗೊಳ್ಳಂಗಿಲ್ಲ. ಶಾಲಾಭಿವೃದ್ಧಿ ಶುಲ್ಕ ಕೊಡ್ತಕ್ಕಂಥದ್ದು ಐಚ್ಛಿಕ ವಿಷಯ. ದುಡ್ಡು ಇರ್ತಕ್ಕಂಥ ಕೊಡ್ತಾರೆ, ದುಡ್ಡು ಇರ್ತಕ್ಕಂಥ ಕೊಡೋದಿಲ್ಲ. ಆ ಕಾರಣಕ್ಕೇನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಡವರ ಹತ್ರ ಶಿಕ್ಷಣ ಬರದಂಗೆ ತಡಿತಕ್ಕಂಥ ಒಂದು ಸ್ಥಿತಿ ಇದೆ. ಇದನ್ನ ತಾವು ಇಲಾಖೆಗೆ ಒಂದು ಮಾರ್ಗದರ್ಶನ ಕೊಡಬೇಕು. ಜೊತೆಗೆ ಏನು ಸರ್ ಅಂತಂದ್ರೆ, ಹೆಣ್ಣು ಮಕ್ಕಳು ಶಿಕ್ಷಣ ಹಿಂದುಳಿಬಾರದು ಅನ್ನೋದಕ್ಕೆ ಸರ್ಕಾರ ಕೇವಲ 225 ಫಿಕ್ಸ್ ಮಾಡಿದೆ ಶುಲ್ಕನ. 225 ರೂಪಾಯಿ ಯಾವುದೇ ಜಾತಿ ಹೆಣ್ಮಕ್ಳಿದ್ರೆ. ಈಗ ಇಲ್ಲಿರ್ತಕ್ಕಂಥ ಸರ್ಕಾರಿ ಗರ್ಲ್ಸ್ ಜೂನಿಯರ್ ಕಾಲೇಜ್ ಇರ್ಬೋದು, ಇಲ್ಲಿರ್ತಕ್ಕಂಥ ಸರ್ಕಾರಿ ಜೂನಿಯರ್ ಕಾಲೇಜುಗಳಿರ್ಬೋದು, ಶಾಲಾಭಿವೃದ್ಧಿ ಶುಲ್ಕ ಅಂತ 1,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ.
ಶುಲ್ಕ 250 ರೂಪಾಯಿ ಇದ್ರೆ 225 ರೂಪಾಯಿ ಇದ್ರೆ ಕಾಲೇಜ್ ಶುಲ್ಕ, ಕಾಲೇಜ್ ಅಭಿವೃದ್ಧಿ ಶುಲ್ಕ 1000 ರೂಪಾಯಿ ಇದೆ. ಆ 1000 ರೂಪಾಯಿ ಜಾಸ್ತಿ ಆಗುತ್ತೆ, ಓದಕ್ಕಾಗಲ್ಲ, ಹೆಣ್ಮಕ್ಳು ಓದೋದು ಬಿಟ್ಟು ಹೋಗ್ತಾರೆ ಅಂತ ಸರ್ಕಾರ ಕಮ್ಮಿ ಮಾಡಿದ್ರೆ ಯಾವುದೋ ನೆಪದಲ್ಲಿ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಕಟ್ಟಿಸ್ಕೊಂಡಿದ್ದಾರೆ ಆ ದುಡ್ಡನ್ನು ಹಿಂದೆ ಕೊಡಿಸ್ಬೇಕು. ಶಕ್ತಿ ಇರ್ತಕ್ಕಂಥ ಕಟ್ಟಿಸ್ಕೊಳ್ಳಿ. SC/ST, ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟೀಸ್ ಶಕ್ತಿ ಇದ್ದು ಅವ್ರಿಗೆ ಶಕ್ತಿನೇ ಇರೋದಿಲ್ಲ. ಹೆಣ್ಮಕ್ಳು ಬಿಟ್ಟು ಹೋಗ್ಬಿಟ್ರೆ 1000 ರೂಪಾಯಿ ಕಟ್ಟಕ್ಕಾಗದೆ. ಹಾಗಾಗಿ ಈ ಬಗ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾಲೇಜುಗಳಿಗೂ ಒಂದು ಮಾರ್ಗದರ್ಶನ ಕೊಡಬೇಕು. ಉಪನಿರ್ದೇಶಕರಿಗೂ ತಾವು ಸ್ಥಳೀಯ ಹಂತದಲ್ಲಿ ಮಾರ್ಗದರ್ಶನ ಕೊಡಬೇಕು. ಈ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಹಾಗೂ ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರಿಗೆ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ ಸರ್. ಚಿತ್ರದುರ್ಗ ಘಟಕ ತಿಳಿಸಿರ್ತಕ್ಕಂತಹ ಖಾಸಗಿ ಶಾಲೆಯಲ್ಲಿ ಏನು 50% ಕೂಡದ ದಲಿತ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಕೊಡಬೇಕು ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯ ಶುಲ್ಕವನ್ನು ತೆಗೆದುಕೊಳ್ಳಬಾರದು ಅಂತೇಳಿ 4 ಬೇಡಿಕೆಗಳನ್ನು ಸಲ್ಲಿಸಿದರೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಶಿಕ್ಷಣ ಸಚಿವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತರಲಾಗುವುದು. ನಮಸ್ತೆ. ಕಾಲೇಜುಗಳಿಗೆ ಸಂಬಂಧಪಟ್ಟಂತ ಒಂದು ಮಾರ್ಗದರ್ಶನ ಕೊಡಬೇಕಿತ್ತು ಸರ್. DDPU ಮತ್ತೆ DDPU ಗಳಿಂದಲೇ ಸರ್ಕಾರಿ ಕಾಲೇಜುಗಳಲ್ಲಿ ಏನು ಮಹಿಳೆಯರಿಂದ ವಸೂಲು ಮಾಡ್ತಾರೆ ಶುಲ್ಕ ವಾಪಸ್ ಕೊಡಿಸ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.